ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಚಿತ್ರಕಲಾ ಪರಿಷತ್ತು 2003ರಲ್ಲಿ ಈ ಚಿತ್ರಸಂತೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈಗ 21ನೇ ವರ್ಷದಲ್ಲಿ ಈ ಚಿತ್ರಸಂತೆಯ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಮಹಾತ್ಮ ಗಾಂಧಿಯವರ 150ನೇ ವರ್ಷದ ಜಯಂತಿಯಿಂದ ಪ್ರಾರಂಭ ಮಾಡಿ ಪ್ರತಿ ವರ್ಷ ಈ ಚಿತ್ರಸಂತೆಯನ್ನು ಯಾರಿಗಾದರೂ ಸಮರ್ಪಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಬಾರಿ 21ನೇ ಚಿತ್ರಸಂತೆಯನ್ನು ಭಾರತದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡದಾದ ಸಂಶೋಧನೆ ಮಾಡಿ ಸಾಧನೆ ಮಾಡಿರುವಂಥ ವಿಜ್ಞಾನಿಗಳಿಗೆ ನಾವು ಈ ಬಾಹ್ಯಾಕಾಶ ಯಾನದ ವಿಜ್ಞಾನಿಗಳಿಗೆ ನಾವಿದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಆ ಎಲ್ಲ ವಿಜ್ಞಾನಿಗಳ ಫೋಟೋಗಳನ್ನು ಅವ್ರ ಬಗ್ಗೆ ಬರಹವನ್ನು ಕೂಡ ನಾವೆಲ್ಲ ಮೇಲೆ ಹಾಕೊಂಡಿದ್ದೇವೆ. ಸತೀಶ್ ಧವನ್ನಿಂದ ಹಿಡಿದು ಈಗಿರ್ತಕ್ಕಂಥ ಸೋಮನಾಥ್ ಅವರವರಿಗೆ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡಿರುವಂಥ ದೊಡ್ಡ ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಾಧನೆಯನ್ನ ಮೆಚ್ಚಿ ಅದರ ಜೊತೆಗೆ ಚಂದ್ರನ ದಕ್ಷಿಣ ಭಾಗದಲ್ಲಿ ಹೋಗಿ ಇಳಿಯೋದ್ರ ಮುಖಾಂತರ ಪ್ರಪಂಚದ 3ನೇ ರಾಷ್ಟ್ರವಾಗಿ ಹೊರಹೊಮ್ಮಿದಂಥ ಭಾರತದ ಮಾಡಿದಂಥ ವಿಜ್ಞಾನಿಗಳ ಬಗ್ಗೆನೂ ನಮಗೆ ಹೆಮ್ಮೆ ಇದೆ. ಅದರ ಜೊತೆಗೆ ಆದಿತ್ಯನ ಅನ್ವೇಷಣೆಗೆ ಹೊರಟಂಥ ನೌಕೆ ನಿನ್ನೆ L1 ಕಕ್ಷೆಯನ್ನು ಸೇರೋದ್ರ ಮುಖಾಂತರ ಮತ್ತೊಂದು ಸಾಧನೆಯನ್ನು ಭಾರತ ದೇಶ ಮಾಡಿದೆ. ಹಾಗಾಗಿ ಎಲ್ಲ ಕೀರ್ತಿ ಆ ವಿಜ್ಞಾನಿಗಳಿಗೆ ಹೋಗಬೇಕು, ಅವರಿಗೆ ಈ ಸಮರ್ಪಣೆ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 5 ವರ್ಷ ಈ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ 6ನೇ ಬಾರಿಗೆ ಈ ಚಿತ್ರಸಂತೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಾನು. ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾಗಿರುವಂಥ ಸನ್ಮಾನ್ಯ H.K. ಪಾಟೀಲ್ರವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ನಮ್ಮ ಇಲಾಖೆಯ ಸಚಿವರು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ M.C. ಸುಧಾಕರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಇನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಈ ಕ್ಷೇತ್ರದ ನಮ್ಮ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನ್ಯ ಸನ್ಮಿತ್ರ ರಿಜ್ವಾನ್ ಅರ್ಷದ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಮಾಧ್ಯಮದವರ ಗಮನಕ್ಕೋಸ್ಕರ ಈ ಬಾರಿಯ ಚಿತ್ರ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ನಾಗರಾಜ್ ಮೂರ್ತಿ ಸ್ವಲ್ಪ ಹಿಂದೆ ನಿಂತ್ಕೊಳ್ರಿ. ಚಿಕ್ಲಿಯವರೇ ಸ್ವಲ್ಪ ಹಿಂದೆ, ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ. ಬಾಬು ಅವರು ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ ದಯವಿಟ್ಟು. ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಾಗಬೇಕಲ್ಲ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತ. ನಾವು ಕಾಣಿಸ್ಕೊಂಡ್ರೆ ಅವ್ರು ಕಾಣಬೇಕು ಮುಖ್ಯ. ಇನ್ನೂ ಸ್ವಲ್ಪ ಹಿಂದೆ ದಯವಿಟ್ಟು ಹಿಂದೆ ಬನ್ನಿ. ಈ ಬಾರಿಯ ಚಿತ್ರಸಂತೆಯಲ್ಲಿ 22 ರಾಜ್ಯಗಳಿಂದ ಕಲಾವಿದರು ಬಂದಿದ್ದಾರೆ. ಸುಮಾರು 2900 ಜನ ಭಾಗವಹಿಸಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ರು. ಆದರೆ ನಾವು ಒಂದು 1680 ಜನರಿಗೆ ಮಾತ್ರ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಕುಮಾರಕೊಪ್ಪ ರಸ್ತೆ, ಕ್ರೆಸೆಂಟ್ ರಸ್ತೆ, ಗಾಂಧಿ ಭವನ ರಸ್ತೆ, ಸೇವಾದಳ ರಸ್ತೆ, ಹೊಸದಾಗಿ ಈ ಸರ್ತಿ ನಮಗೆ ಪೊಲೀಸ್ ಇಲಾಖೆಯವರು ಸಹಕಾರ ಕೊಟ್ಟು ಸ್ಟೀಲ್ ಬ್ರಿಡ್ಜ್ ಏನಿದೆ ಶಿವಾನಂದ ಸರ್ಕಲಿಂದ ಅದರ ಕೆಳಗಡೆನೂ ಕೂಡ ಕಲಾವಿದರು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಫಿಸಿಕಲಿ ಚಾಲೆಂಜ್ ಇರತಕ್ಕಂಥವ್ರು 205 ಜನ ಅರ್ಜಿಯನ್ನು ಹಾಕಿದ್ರು. ಅವರೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೆ. ಅವ್ರನ್ನ ಯಾವುದೂ ಸ್ಕ್ರೂಟಿನಿ ಮಾಡದೆ 205 ಜನ ಫಿಸಿಕಲಿ ಚಾಲೆಂಜ್ ಅವರಿಗೆ ಕಲಾವಿದರಿಗೆ ಅವಕಾಶವನ್ನು ಮಾಡಿ ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಮತ್ತೆ ಅರ್ಜಿ ಹಾಕಿದಂಥ ಎಲ್ಲ ಹಿರಿಯ ನಾಗರಿಕರು ಕೂಡ ಹಿರಿಯ ನಾಗರಿಕ ಕಲಾವಿದರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಉಳಿದಂಥವರಿಗೆ ಬಹಳ ಬೇಡಿಕೆ ಇದ್ದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಬೆಳಗಿನಿಂದ ಸಂಜೆವರೆಗೆ ನಡೆಯುವಂಥ ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಒಂದೇ ರಸ್ತೆಯಲ್ಲಿ ಒಂದೇ ಸ್ಥಳದಲ್ಲಿ ಸಾವಿರಾರು ಕಲಾವಿದರು ಭಾಗವಹಿಸೋದು, 3-4 ಲಕ್ಷ ಜನ ಬಂದದು ನೋಡೋದು, ಕಲಾಕೃತಿಕೊಳ್ಳುವಂಥದ್ದು ಉದಾಹರಣೆ ಪ್ರಪಂಚದಲ್ಲೇ ಬೇರೆ ಎಲ್ಲೂ ಕೂಡ ಇಲ್ಲ. ಅದಕ್ಕೆ ಅನುವು ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳ ನಿವಾಸ ಇರತಕ್ಕಂಥ ಕುಮಾರಕೊಪ್ಪ ರಸ್ತೆಯನ್ನೇ 1 ದಿನದ ಮಟ್ಟಿಗೆ ಬಂದ್ ಮಾಡಿಕೊಡುವಂಥ ಕರ್ನಾಟಕ ಸರ್ಕಾರದ ಉದಾರತೆಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಕೂಡ ಬಯಸ್ತೇನೆ. ಇಷ್ಟೊಂದು ಕಲಾವಿದರಿಗೆ ಪ್ರೋತ್ಸಾಹ ಬೇರೆಲ್ಲೂ ಕೂಡ ಸಿಗೋದಿಲ್ಲ ಅನ್ನೋದು ನನಗೆ ಮನವರಿಕೆ ಆಗಿರತಕ್ಕಂಥ ವಿಚಾರ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಈಗ ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅವರು 12ವರೆಗೆ ಅಲ್ಲಿ ಇರಬೇಕಾಗಿದೆ. ಹಾಗೆ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಕಲಾವಿದರ ಮೇಲೆ ಪ್ರೀತಿಗಾಗಿ ಚಿತ್ರಕಲಾ ಪರಿಷತ್ನ ಮೇಲೆ ಅಭಿಮಾನಕ್ಕಾಗಿ ಬಂದು ಹೋಗ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು, ರಿಜ್ವಾನ್ ಅವರು ಸ್ವಲ್ಪ ಹೊತ್ತು ಇರ್ತಾರೆ ಎಕ್ಸ್ಟ್ರಾ. ಅವರು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟವರು. H.K. ಪಾಟೀಲ್ ಅವ್ರ ಜೊತೆಗೆ ಹೋಗ್ತಾರೆ. ಈಗ ಹೆಚ್ಚಿಗೆ ಬೇಡಿಕೆಯನ್ನು ಏನು ಅವ್ರ ಮುಂದೆ ಇಡೋದಿಲ್ಲ, ಯಾಕಂದರೆ ಅವರು ಭಾಳ ಉದಾರವಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಚಿತ್ರಕಲಾ ಪರಿಷತ್ತಿಗೆ
ಒಂದು ಇಡೀ ಚಿತ್ರಕಲೆಗೆ, ಕಲೆಗೆ, ಸಂಸ್ಕೃತಿಗೆ ಒಂದು ಕಾಲದಲ್ಲಿ ರಾಜಾಶ್ರಯ ಇತ್ತು.